ಎವ್ರಿಥಿಂಗ್ ಲುಕ್ಸ್ ರೈಟ್ ಫಾರ್ ಮೀ. ಯಾಕಂದರೆ ನನ್ನದೊಂದು ಪರ್ಸ್ಪೆಕ್ಟಿವೇ ಇಲ್ಲ. ಎವ್ರಿಥಿಂಗ್ ಕೆನಾಟ್ ಇವಾಲ್ವ್ ಅರೌಂಡ್ ಮನಿ ಅಂತ. ಮನಿ ಈಸ್ ಆಲ್ವೇಸ್ ಎ ಬೈ ಪ್ರಾಡಕ್ಟ್. ಈ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಎಷ್ಟೋ ಬಿಸ್ನೆಸ್ ಮನ್ಗೆ ಅರ್ಥನೇ ಆಗಲ್ಲ. ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಅಂದ್ರೆ ಅವ್ರು ಗಾಬರಿ ಬಿಟ್ಟು ಹೋಗಿರ್ತಾರೆ. ಶುಡ್ ಹ್ಯಾವ್ ಎ ಬಾಡಿ ಆಫ್ ಎನ್ ಇಸ್ಲಾಮ್ ಆ್ಯಂಡ್ ಬ್ರೈನ್ ಆಫ್ ಎನ್ ಬ್ರಾಹ್ಮಿನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಯಾರೋ ಒಬ್ಬ ಇನ್ಯಾರೋ ಬಾಂಬ್ ಬಿಡಿಸೋನು ಅವ್ನ ಮಕ್ಕಳನ್ನ ಇನ್ಯಾವುದೋ ಫಾರಿನ್ ಕಂಟ್ರೀಸ್ಗಳಲ್ಲಿ ಓದಿಸ್ತಾ ಇರ್ತಾನೆ. ಇನ್ಯಾರೋ ಅಮಾಯಕರನ್ನು ಕರ್ಕೊಂಬಂದು ಅವರು ಸೊಂಟ ಬಾಂಬ್ ಕಟ್ಟಿರ್ತಾನೆ. ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವ್ರಿಗೆ ಎಳೆಯ ಕರುಗಳನ್ನು ಕಡಿದು ಉಣಬಡಿಸಿದರು ಅಂತ. ಟಾಲಿ ಧನಂಜಯ್ ಅವರು ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ತಿಂದ್ರಂತೆ. ಸನಾತನ ಅನ್ನೋ ಒಂದು ವಿಚಾರ ಬಂದಾಗ ಅದು ಓಲ್ಡ್ ಸಿಸ್ಟಮ್. ಸನಾತನ ಅನ್ನೋದು ಓಲ್ಡ್ ಸಿಸ್ಟಮ್ ಅಲ್ಲ. ಫ್ರೀಯಾಗಿ ಏನೇ ಸಿಗ್ತಾ ಇದೆ ಅಂದರೆ ದಟ್ ಯು ಆರ್ ದಿ ಪ್ರಾಡಕ್ಟ್. ಇಟ್ ಈಸ್ ವೆರಿ ಕ್ಲಿಯರ್ಲಿ ಎವಿಡೆಂಟ್ ಅದು. ಸೊ ಡೋಂಟ್ ಟೇಕ್ ಎವ್ರಿಥಿಂಗ್ ಇನ್ ಟು ಎ ಗ್ರಾಂಟೆಡ್. ರೆಸ್ಪೆಕ್ಟ್ ಎವ್ರಿಥಿಂಗ್ ಆ್ಯಂಡ್ ಟ್ರೈ ಟು ಲರ್ನ್ ಎವ್ರಿಥಿಂಗ್. ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಯಾವುದನ್ನು ತರ್ಕ ಮಾಡೋವಂಥ ಉದ್ದೇಶ ಇಲ್ಲ. ಯಾರೋ ಏನೋ ಹೇಳಿದ್ರು ಅದನ್ನು ಕೇಳು, ಅದನ್ನು ಪ್ರಚಾರ ಮಾಡು. ಫಾರ್ವರ್ಡಿಂಗ್. ಇವತ್ತು ಬೆಳಗ್ಗೆ ಸಾಯಂಕಾಲ ಮಾಡ್ತಿರೋದು ಹುಡುಗರು ಏನಂದರೆ ಫಾರ್ವರ್ಡಿಂಗ್. ನೀವೇನೋ ಹೇಳ್ತೀರಿ, ಅದು ನನ್ನ ಹತ್ರ ಬಂದಿದೆ, ಅದು ನನಗೆ ಸಮಾಧಾನ ಅನಿಸ್ಬಿಟ್ಟಿದೆ. ಆಮೇಲೆ ಎಲ್ಲವೂ ಇವತ್ತು ಹೆಂಗೆ ಇದೆ ಅಂದರೆ ಎವ್ರಿಥಿಂಗ್ ಲುಕ್ಸ್ ರೈಟ್ ಫಾರ್ ಮೀ. ಯಾಕಂದರೆ ನನ್ನದೊಂದು ಪರ್ಸ್ಪೆಕ್ಟಿವೇ ಇಲ್ಲ. ಕರೆಕ್ಟು. ನನ್ನದು ಅಂತ ಒಂದು ಪರ್ಸ್ಪೆಕ್ಟಿವ್ ಇದ್ದರೆ, ಈಗ ನನಗೆ 100 ಜನ ಬಂದು ಧರ್ಮದ ಬಗ್ಗೆ ನಾನು ಹಿಂದೂ ಧರ್ಮ ಇದಂದ್ರು ನಾನು 100 ಜನ ನಾನು 100 ಥರ ಹೇಳಿದ್ರೆ ಐ ಡೋಂಟ್ ಗೆಟ್ ಇನ್ ಟು ದೆಮ್ ಅಟ್ ಆಲ್. ಯಾಕೆಂದರೆ ನನ್ನದೊಂದು ಪರ್ಸ್ಪೆಕ್ಟಿವ್ ಇದೆ, ನನ್ನ ಸೆಲ್ಫ್ ರಿಯಲೈಸೇಷನ್ ಥಾಟ್ ಇದೆ. ಏನು ಧರ್ಮ ಅಂದರೆ ಇದೆ, ಇದನ್ನು ಆಚೆಗಿರೋದು ಯಾವುದು ಎಲ್ಲವೂ ಮತ. ಆ ಮತಗಳ ವಿಚಾರದಲ್ಲಿ ಅವ್ರವ್ರ ಮತ, ಅವ್ರವ್ರ ಯೋಚನೆ. ನಾನು ನನ್ನದೇ ಹಾದಿಯಲ್ಲಿ ಹೋಗ್ಬೇಕಾಗಿರೋನು, ನಾನು ಧರ್ಮ ಹಾದಿಯಲ್ಲಿ ನಡೀತೀನಿ ಇಷ್ಟೇ. ಇದು ನನ್ನ ಪರ್ಸ್ಪೆಕ್ಟಿವ್. ಈ ಥರ ನಿಮ್ಮ ಪರ್ಸ್ಪೆಕ್ಟಿವನ್ನು ನೀವೇ ಸೃಷ್ಟಿ ಮಾಡ್ಕೊಳ್ಳಿ. ಈ 4 ಇಟ್ಕೊಂಡು, ಈ 4 ಧರ್ಮದ ಈ 4 ವಿಚಾರಗಳು, ಈ 4 ಪ್ರಿನ್ಸಿಪಲ್ಸ್ಗಳನ್ನ ಇಟ್ಕೊಂಡು ನಿಮ್ಮದೇ ಒಂದು ಪರ್ಸ್ಪೆಕ್ಟಿವ್ನ ನೀವು ಫಿಕ್ಸ್ ಆಗಿಬಿಡಿ. ನೀವು ಅದನ್ನೇ ನಡೆಸಿ. ಅದರಲ್ಲಿ ನಿಮ್ಮ ಸತ್ಯ ಕಂಡುಕೊಳ್ಳಿ. ಅದರಲ್ಲಿ ನಿಮಗೆ ಒಂದು ಸತ್ಯ ಕಾಣುತ್ತೆ. ಕಂಡುಕೊಳ್ಳಿ ಅಲ್ಲ, ಕಾಣುತ್ತೆ. ಯಾಕೆ ಕಾಣುತ್ತೆ ಅಂದರೆ, ಈಗ ನೀವು ಯಾವುದೋ ಒಂದು ಇದು ಅಷ್ಟು ಸುಲಭವಾದ ದಾರಿ ಅಲ್ಲ. ಯಾಕೆ, ಈಗ ನಾನೇ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ತುಂಬ ಜನ ನನಗೆ ಹೇಳಿದೆ, ಏನೋ ಇಫ್ ಐ ಡೋಂಟ್ ಚಾರ್ಜ್ ಎಕ್ಸಸಿವ್ ದಟ್ ಐ ಆಮ್ ನಾಟ್ ಗುಡ್ ಕನ್ಸಲ್ಟೆಂಟ್ ಅಂತ. ಆ ಥರದ್ದು ಯೋಚನೆಗಳು ಇದೆ. ಸರ್ ನಿಮ್ಗೆ ಅಡ್ವಾನ್ಸ್ ತೊಗೊಳಲ್ವಾ, ನೀವು ಇದು ಮಾಡಲ್ವಾ ಅಂದರೆ ಅವ್ರಿಗೊಂದು ಕ್ವಶನ್ ಮಾರ್ಕ್. ಇವತ್ತು ಜನ ಹೀಗಿದ್ರೇ ಓಕೆ ಅವನು ಬೆಸ್ಟ್ ಅಂತ. ಆ ಥರ ಇಲ್ಲ. ವಿಚಾರಗಳು ಎಷ್ಟು ತಿಳ್ಕೊಂಡಿದ್ದಾರೆ ಚರ್ಚೆ ಮಾಡಿ, ತಿಳ್ಕೊಳ್ಳಿ. ನಾನು ಎಷ್ಟೋ ಜನಕ್ಕೆ ನಾನು ಫ್ರೀ ಕನ್ಸಲ್ಟೆಂಟ್ ಅಂತ ಹೇಳ್ತೀನಿ, ಫ್ರೀ ಕನ್ಸಲ್ಟೆನ್ಸಿ ಕೊಡ್ತೀನಿ ಅಂತೀನಿ. ಯಾಕಂದರೆ ಫಸ್ಟು ನೀನು ತಿಳ್ಕೊ. ಮನಿ ಈಸ್ ಆಲ್ವೇಸ್ ಎ ಬೈ ಪ್ರಾಡಕ್ಟ್. ಓಕೆ. ಸೊ ಎವ್ರಿಥಿಂಗ್ ಕೆನಾಟ್ ಇವಾಲ್ವ್ ಅರೌಂಡ್ ಮನಿ ಅಂತ. ಮನಿ ಈಸ್ ಆಲ್ವೇಸ್ ಎ ಬೈ ಪ್ರಾಡಕ್ಟ್. ಅದು ನನ್ನ ಸಂತೋಷನ, ಅದು ಎಲ್ಲದರಲ್ಲೂ ಸಂತೋಷನ ಕೊಡಲ್ಲ. ಅದು ಅಫ್ಕೋರ್ಸ್ ಮನಿ ಇಲ್ಲದೆ ಸಂತೋಷವಾಗಿ ಇರೋಕ್ಕೂ ಆಗಲ್ಲ, ದುಡ್ಡು ಬೇಕು. ಯಾರೋ ಒಬ್ಬರು ಒಂದು ಲಿಸ್ಟ್ ಮಾಡಿದ್ರು, some 90 things that money cannot buy ಅಂದ್ಬಿಟ್ಟು ಅಂತ. ಎಸ್. ಸೊ ಹಾಗಾಗಿ ತಿಳ್ಕೊಳ್ಳಿ, ನಿಮಗೆ ಏನಕ್ಕೆ ಬೇಕು ತಿಳ್ಕೊಳ್ಳಿ, ನೀವು ಹೇಗೆ ವಿಚಾರಗಳು ತಿಳ್ಕೊಬೇಕು ಅಂತ ತಿಳ್ಕೊಳ್ಳಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ತಿಳ್ಕೊಳ್ಳಿ. ನನಗೆ ಎಷ್ಟೋ ಜನ ಒಂದು ಹೇಳ್ತಾರೆ, ಸರ್ ನಮ್ಗೆ ಹಿಂಗಾಗ್ಬೇಕು ಹಂಗೆ. ಈ ಎಸ್ಪೆಷಲಿ ಸ್ಟಾರ್ಟಪ್ಸ್ಗಳು ಬರ್ತಾರೆ ನನ್ನ ಹತ್ರ. ಐ ಆಮ್ MSMC ಕನ್ಸಲ್ಟೆಂಟ್ ಅಂತ ನಂದು ಇದರಲ್ಲಿ ನೋಡ್ಕೊಂಡು ತುಂಬ ಜನ ದೆ ಕಮ್ ವಿತ್ ದ ಸ್ಟಾರ್ಟಪ್ಸ್. ಯಾವುದೋ ಒಂದು ಐಡಿಯಾ ಇಟ್ಕೊಂಡು ಬಂದಿರ್ತಾರೆ. ಆ ಐಡಿಯಾನ ಮುಂದಕ್ಕೂ ತೊಗೊಂಡೋಗಿರಲ್ಲ ಅವರು. ಸರ್ ಅದಕ್ಕೆ ಒಂದಿಷ್ಟು ಲಕ್ಷ ಬೇಕು. ಅವ್ರನ್ನ ಕೂತು ಅದನ್ನು ಡಿಸ್ಕಸ್ ಮಾಡಿ ಬ್ರೇಕ್ ಡೌನ್ ಮಾಡಿ ಅಂತ ಕೇಳಿದ್ರೆ ಅದರಲ್ಲಿ ಒಂದು 10% ಬೇಕಾಗಿರಲ್ಲ ಅವ್ರಿಗೆ. ಇನ್ನು ಕೆಲವರು ಬರ್ತಾರೆ, ಈ ಬಿಸ್ನೆಸ್ ರನ್ ಮಾಡ್ತಿರೋರು. ವರ್ಕಿಂಗ್ ಕ್ಯಾಪಿಟಲ್ ಅಂತ ಒಂದು ಸಬ್ಜೆಕ್ಟ್ ನಾನು ಹೇಳ್ತೀನಿ. ಈ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಎಷ್ಟೋ ಬಿಸ್ನೆಸ್ ಮನ್ಗೆ ಅರ್ಥನೇ ಆಗಲ್ಲ. ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಅಂದ್ರೆ ಅವ್ರು ಗಾಬರಿ ಬಿಟ್ಟು ಹೋಗಿರ್ತಾರೆ. ಸರ್ ನನಗೊಂದು 2 ಕೋಟಿ ಬೇಕು ಸರ್. ಏನಕ್ಕೆ ಬೇಕು 2 ಕೋಟಿ? ಅದರ ಆಳಕ್ಕೆ. ಸೊ ಎಷ್ಟೋ ಜನ ಹೇಳ್ತಾರೆ, ನೀವು 2 ಕೋಟಿಗೆ ಬಿಸ್ನೆಸ್ ಕೇಳಿದ್ದೀನಿ ಸರ್, ನಿಮ್ಗೆ 2 ಕೋಟಿ ಕಮಿಷನರ್ ಮಿಸ್ ಮಾಡ್ಕೊಂಡ್ರಿ ಅಂತ. ಇಟ್ಸ್ ಓಕೆ ಫಾರ್ ಮೀ. ಈಗ 2 ಕೋಟಿ ನಿನಗೆ ಬೇಡದಿರೋ ದುಡ್ಡು ನೀನು ತೊಗೊಂಡು ನೀನು ಸಮಸ್ಯೆ ಸಿಗಾಕೊಂಡು ಅವ್ನ ಲೈಫಲ್ಲಿ ಇನ್ನೇನು ಬಿಸ್ನೆಸ್ಸೇ ಮಾಡಿದೆ ಅವ್ನು ಅಲ್ಲೇ ಮುಳುಗೋದ್ರೆ, ಒಂದು ಬ್ಯಾಂಕ್ ಮುಳುಗೋಗುತ್ತೆ, ಇನ್ನೊಂದು ಅವನು ಮುಳುಗೋಗ್ತಾನೆ. ಇವರಿಬ್ಬರು ಇಲ್ಲ ಅಂದರೆ ನನ್ನ ಬಿಸ್ನೆಸ್ ಏನಿದೆ? ಸೊ ಐ ಹ್ಯಾವ್ ಟು ಟೇಕ್ ಕೇರ್. ನನಗೆ ಯಾವ ಬ್ಯಾಂಕ್ ಫಂಡಿಂಗ್ ಮಾಡುತ್ತೆ ಆ ಬ್ಯಾಂಕು ನಂಗೆ ಸರ್ವೈವ್ ಆಗಬೇಕು.
ತೊಗೊಳ್ಳೋಂಥ ನನ್ನ ಕಸ್ಟಮರು ಸರ್ವೈವ್ ಆಗಬೇಕು. ಆಗ ಅಷ್ಟೇ ನನಗೆ ಕೆಲಸಕ್ಕೆ ಒಂದು ಬೆಲೆ ಇರುತ್ತೆ. ಇವರಿಬ್ಬರು ಇಲ್ಲ ಅಂದರೆ ನಾನೆಲ್ಲಿರ್ತೀನಿ? ನನ್ನ ಅಸ್ತಿತ್ವನೇ ಇಲ್ಲ. ಕರೆಕ್ಟ್. ಸೊ ಎಲ್ಲರೂ ತಮ್ಮ ಅಸ್ತಿತ್ವದಲ್ಲಿ ಸುತ್ತ ನಡೆಯುವಂಥ ವಿಚಾರಗಳು, ಯಾರು ಬದುಕಬೇಕು, ಎಲ್ಲರನ್ನೂ ಬದುಕಿಸಿ ನಾನು ಬದುಕೋದಿದೆಯಲ್ಲ, ಅದು ಧರ್ಮ ಅಗೇನ್. ಓಕೆ. ಸೊ ಧರ್ಮದಲ್ಲಿ ಒಂದೊಂದು ವಿಚಾರಗಳು ಅಂತ ಹೋದಾಗ ಈ 4 ಪ್ರಿನ್ಸಿಪಲ್ ಬೇಸ್ ಇಟ್ಕೊಳ್ಬೇಕು ಅಂಥದ್ದು ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಫಾಲೋ ದಿಸ್. ಓಕೆ. ಈಗ ನೀವು ಅದನ್ನೇ ನೀವು ಎಲ್ಲದಕ್ಕೂ ಆಗುತ್ತಂದರೆ ತತ್ವ ಬೇರೆ ಇರುತ್ತೆ. ಈಗ ನೀವು ಯಾವುದೋ ಒಂದು ಪ್ರಾಡಕ್ಟ್ ವಿಚಾರಗಳಿಗೆ ಬಂದರೆ, ಈಗ ನೀವು ಅಗ್ನಿ ತತ್ವ ಅಂತೇಳಿ ಮಾತಾಡ್ತೀವಿ. ಅಗ್ನಿಗೆ ಇದೇ ಧರ್ಮ ಇಲ್ಲ, ಒಂದೇ ಧರ್ಮ. ಏನು? ಸುಡೋದು. ಸುಡೋದು ಅಷ್ಟೇ. ಅದು ಒಳಗಿದ್ರೆ ಜಠರಾಗ್ನಿ ಅಂತ ಒಳಗೆ ಆರೋಗ್ಯ ಕೊಡುತ್ತೆ, ಹೊರಗೆ ಬಂದರೆ ದೇಹನೇ ಮುಗಿಸುತ್ತೆ. ಹೌದಲ್ಲ? ಹೌದು ಹೌದು, ಸತ್ಯ. ವಾಯುದೇನು ಕೆಲಸ? ಅವನು ಬರೀ ಗಾಳಿ ಬೀಸೋದು. ಒಳಗಿದ್ರೆ ಅವನು ಪಂಚವಾಯು ಆಗಿ ಜೀವ ಕೊಡ್ತಾನೆ. ಅದು ಆಚೆ ಹೋಗ್ಬಿಟ್ರೆ ನಾನಿಲ್ಲ, ನಾಶ ಆಗಿಬಿಡುತ್ತೆ, ನಾಶ ಮಾಡುತ್ತೆ, ನಾನೇ ಇಲ್ಲ, ಅಷ್ಟೇ. ಸೊ ಅವ್ರಿಗೆಲ್ಲ ಒಂದೊಂದೇ ತತ್ವ. ಅದು ಏಕತತ್ವದಲ್ಲಿ ಬದುಕುವಂಥದ್ದು ಈ ನಮ್ಮ ಸುತ್ತ ಇರೋ ಎಲಿಮೆಂಟ್ಸ್ಗಳು. ಓಕೆ. ನಮ್ಮ ಮಾತ್ರ ಭಗವಂತ 4 ತತ್ವ ಕೊಟ್ಟಿದ್ದಾನೆ. ಸೊ ನಾನು ಈಗ ಏಕತತ್ವದಲ್ಲಿ ಇರ್ತೀನಿ ಅಂದರೆ ಒಂದು ಬದುಕ್ತೀಯ ಇಲ್ಲ ಹೋಗ್ತೀಯ ಅಂತ ಒಂದು ಫೀಲ್ಡಾಗಿ ಆಗ್ಬಿಡುತ್ತೆ. ಸೊ ನಮಗೆ ಬದುಕು ಕಟ್ಟೋಕ್ಕೆ 4 ತತ್ವ ಕೊಟ್ಟಿದ್ದಾನೆ. ಇದನ್ನು ನಾವು ಫಾಲೋ ಮಾಡ್ಕೊಂಡು ಹೋದರೆ ಇದೇ ಜೀವನ. ಸೊ ಎಲ್ಲ ಈ ಯಂಗ್ಸ್ಟರ್ಸ್ಗಳು, ಎಸ್ಪೆಷಲಿ ದ ಜನ್ಸ್, ವಾಟ್ ದೇ ಹ್ಯಾವ್ ಟೇಕನ್ ರಿಯಲಿ ಅಬ್ಸಲ್ಯೂಟ್ಲಿ. ನೀವು ಅದೇನೇ ಒಂದು 15ರಿಂದ 30 ವರ್ಷದ ತನಕ ಅಂತ ತೊಗೊಂಡ್ರೆ ಸುಮಾರು 45% ಜನ ಆ ಏಜ್ ಗ್ರೂಪಲ್ಲಿ ಬರ್ತಾರೆ. ನನಗೆ ಒಂದ್ಸಲಿ ಈ ಧರ್ಮದ ಬಗ್ಗೆ ಓದಬೇಕು ಅಂದಾಗ ನನಗೆ ವಿವೇಕಾನಂದರದೊಂದು ಮಾತು ಭಾಳ ಇದಾಗಿತ್ತು. ಅವರು ಈ ಪೂರ್ವದಲ್ಲಿ, ಅಂದರೆ ನಮ್ಮ ಪೂರ್ವಾಶ್ರಮ ಅಂತ ಅಂತೀವಿ. ಅಲ್ಲ, ನಾಟ್ ಪೂರ್ವಾಶ್ರಮ, ಈಗ ನಮ್ಮ ಸ್ವತಂತ್ರ ಪೂರ್ವದಲ್ಲಿದ್ದವರು ಅವರು. ಹಾಗಾಗಿ ಸ್ವತಂತ್ರ ಬಗ್ಗೆ ಅವರು ಭಾಳ ಯೋಚನೆ ಮಾಡ್ತಿದ್ದರು. ಅವರು ಒಂದು ಕಡೆ ಹೇಳ್ತಾರೆ, ಏನು, ಐ ಶುಡ್ ಹ್ಯಾವ್ ಎ ಬಾಡಿ ಆಫ್ ಎನ್ ಇಸ್ಲಾಮ್ ಆ್ಯಂಡ್ ಮೈಂಡ್ ಬ್ರೈನ್ ಆಫ್ ಎನ್ ಬ್ರಾಹ್ಮಿನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಸೊ ಆ ಸ್ಟೇಟ್ಮೆಂಟನ್ನು ತುಂಬ ಜನ ತುಂಬ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಏನು, ಅವರು ಬ್ರಾಹ್ಮಣರ ಬಗ್ಗೆ ಇದು ಮಾಡಿದ್ರು, ಇಸ್ಲಾಂ ಆ್ಯಂಡ್ ಬ್ರೈನ್ ಆಫ್ ಎನ್ ವೇದಾಂತಿಕ್ ಬ್ರೈನ್ ಅಂತ ಹೇಳ್ತಾರೆ ಅದನ್ನು. ವೇದಾಂತಿಕ್ ಬ್ರೈನ್ ಇಸ್ ನಥಿಂಗ್ ಬಟ್ ಬ್ರಾಹ್ಮಿನ್ ಅಂತ ನಮ್ಮ ಕನ್ಸಿಡರೇಷನ್. ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಬಟ್ ಆ್ಯಕ್ಚುಲಿ ಅವ್ರು ಏನೇನು ಹೇಳಕ್ಕೆ ಬಂದರು ಅಂತ ಅರಿವಿದ್ದವನು ಮಾತ್ರ ಅರಿವು ಮಾಡ್ಕೊಬೋದು ನಾವು ಅರ್ಥಕೊಂಡ್ರೆ. ಅವ್ರು ಏನು ಹೇಳಕ್ಕೆ ಹೇಳಿದ್ರು, ಈಗ ಇಸ್ಲಾಮಿಕ್ ಅಂತ ಬಾಡಿ ಅಂತ ಯಾಕೆ ಕರೆದ್ರು ಅವರು ಅಂದರೆ, ಈಗ ಅವ್ರು ಹೈ ಪ್ರೋಟೀನ್ ಡಯಟಲ್ಲಿರುವಂಥ ಜನ. ಹೌದಾ? ಹೈ ಪ್ರೋಟೀನ್ ಡಯಟ್ ಅಂದರೆ ಯು ವಿಲ್ ಬಿ ವೆರಿ ಸ್ಟ್ರಾಂಗ್ ಎನಫ್. ವೇದಾಂತಿಕ್ ಬ್ರೈನ್ ಏನು ಹೇಳುತ್ತೆ? ಇಂಟೆಲಿಜೆನ್ಸಿ ತೋರಿಸುತ್ತೆ. ಸೊ he was looking out for an intelligent brain with a strong body. Okay. It's a metaphoric statement. ಅದನ್ನು ನೀವು ಅಷ್ಟೇ ತಗೊಬೇಕು ಆಚರಣೆ. ಅವ್ರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅವ್ರು ಯಾವುದೋ ಒಂದು ಜಾತಿನೋ ಒಂದು ಇದನ್ನೋ ಮತನೋ ಅವರು ಹೋಲಿಸೋರು ಅಲ್ಲ. ಅವರು ಇಸ್ ಎ ಯೂನಿವರ್ಸಲ್ ಮ್ಯಾನ್. ಆ ಥರ ನಮಗೆ ಅವ್ರಿಗೆ ಹೇಳಿ ಹೋಗಿ ಎಷ್ಟೋ ವರ್ಷಗಳಾದಮೇಲೆ ಅವ್ರದ್ದೇ ಭೂಮಿಯಿಂದ ಒಟ್ಟು ಬಂದರು ಅದೇ ಥರದ ಮನುಷ್ಯ. ಹೂ ಗಾಟ್ ಅಸ್ ಫ್ರೀಡಮ್. ಹೌದು. ಸುಭಾಷ್ ಚಂದ್ರ ಬೋಸ್ ಅವರು, ಅವ್ರು ಫಿಸಿಕಲಿ ಫಿಟ್ ಆಗಿದ್ದರು, ಮೆಂಟಲಿನೂ ಈ ವಾಸ್ ವೆರಿ ಸ್ಟ್ರಾಂಗ್. ಸೊ ಆ ಥರದವ್ರು ಬೇಕು ಅಂತ ಅವ್ರು ಅಪೇಕ್ಷೆ ಪಟ್ಟು ಹೋದ್ಮೇಲೆ ಈ ಥರದವ್ರು ಬಿಟ್ಟಿದ್ದಾರೆ ನಮಗೆ. ಸೊ ಇವತ್ತಿನ ಜನಸಂಖ್ಯೆ ಏನು ಜನ ಇದ್ದೀವಿ, ನಮಗೆ ಬೇಕಾಗಿರೋದು ಇದನ್ನೇ. ವಿ ವಾಂಟ್ ಎ ವೇದಾಂತಿಕ್ ಬ್ರೈನ್ ವಿತ್ ಎನ್ ಸ್ಟ್ರಾಂಗ್ ಬಾಡಿ. ಹೆಲ್ತಿ ಬಾಡಿ ವಿತ್ ಎ ಸ್ಟ್ರಾಂಗ್ ಮೈಂಡ್ ಈಸ್ ವಾಟ್ ವಿ ರಿಕ್ವೈರ್ ಫಾರ್ ನಾವು. ಸೊ ಅನ್ವಾಂಟೆಡ್ ಈ ಕ್ಲಟರ್ಸ್ಗಳು, ಈ ಯಾವುದೋ ಅರಿವಿಲ್ದಿರೋವಂಥ ಧರ್ಮದ ವಿಚಾರಣೆಗಳು, ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮಕ್ಕಳು ಎಲ್ಲಿಗೆ ಇರಬೇಕು, ಈ 4 ವಿಚಾರಗಳನ್ನ ಇಟ್ಕೊಂಡು ನೀವು ಎಲ್ಲಿಗಾದ್ರೂ ಹಾಕಿ, ನೀವು ಓದಿಗೆ ಹಾಕಿ, ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಇದನ್ನು ಇಂಬೈನ್ ಮಾಡಿ, ನಿಮ್ಮ ಜೀವನದ ಆಧಾರ ಸ್ತಂಭ ಈ 4. ಈ 4ನ್ನು ನೀವು ನಿಮ್ಮ ಜೀವನದಲ್ಲಿ ದಿನನಿತ್ಯದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಬೇರೆ ಏನು ಬೇಕಾಗಲ್ಲ. ಮೋಸ್ಟ್ಲಿ ನಾವು ಈ 4ನ್ನೇ ಮಿಸ್ಟೇಕ್ ಮಾಡಿಕೊಂಡು ಧರ್ಮ ಅಂತ ಹೇಳಿ ಅದಕ್ಕೆ ನಮ್ಮದೇ ಆದ ಅರ್ಥಗಳು ಕೊಟ್ಟು ಈ 4 ಮೂಲ ಉದ್ದೇಶನೇ ಮರ್ತುಬಿಟ್ಟು ಬೇರೆ ನೆಲೆಯಲ್ಲೋ ಹಿಂದೆ ಹೋಗಿ ಅಲ್ಲ, ಈಗ ಸತ್ಯ ಅಂತ ನಂಬಿದೀವ. ಆಲ್ವೇಸ್ ದಿ ಕ್ಯಾಪಿಟಲಿಸ್ಟ್ ವಾಂಟೆಡ್ ಟು ಲೀಡ್. ಇಡೀ ಜಗತ್ತನ್ನು ಯಾವಾಗಲೂ ಆಳಿದ್ದು ಯಾರು ಅಂದರೆ, ಇಟ್ ಇಸ್ ನಾಟ್ ದಿ ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂತ, ಇಟ್ಸ್ ದ ಕ್ಯಾಪಿಟಲಿಸ್ಟ್. ಓಕೆ. ಸೊ ಯಾರ ಹತ್ರ ಹೆಚ್ಚು ಹಣ ಇತ್ತು, ಹೆಚ್ಚು ನಾನು ಖರೀದಿ ಮಾಡಬಲ್ಲೆ ಅನ್ನೋ ಒಂದು ಶಕ್ತಿ ಇತ್ತು,
ಅವನೇ ಎಲ್ಲ ಯಾವಾಗಲೂ ಆಳಿರೋದು. ಇವತ್ತು ನೀವು ಯಾವುದೇ ಜಾತಿ ಮತ ಈಗೇನು ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ, ಇವರೆಲ್ಲ ಯಾರ್ಯಾರು ಪ್ರವಚನಗಳು ಕೊಡ್ತಿದ್ದಾರೆ, ಇವ್ರನ್ನೆಲ್ಲರೂ ನೋಡಿ, ಇವರೆಲ್ಲ ಕ್ಯಾಪಿಟಲಿಸ್ಟ್ಗಳೇ. ಹೌದು, ಇವರೆಲ್ಲ ಕ್ಯಾಪಿಟಲಿಸ್ಟ್ಗಳೇ. ಅವ್ರನ್ನ ಪರ್ಸ್ನಲ್ ಲೈಫ್ನ ನೀವು ಹೋಗಿ ಒಳಗಡೆ ಇದ್ದು ನೋಡಿ, ಅವ್ರು ಯಾರು ಇದು ಆಚರಣೆಗಳಿಲ್ವೇ ಇಲ್ಲ. ಇದನ್ನು ಫಾಲೋ ಮಾಡ್ತಿರೋ ನಮ್ಮಂಥ ಕುರಿಗಳದು ಅಂತ ಏನೋ ಒಂದು ಮಂದಿಗಳಿರ್ತಾರಲ್ಲ, ಯಾರು ಇದನ್ನು ಇವ್ರನ್ನ ಫಂಡಿಂಗ್ ಮಾಡ್ತಿರ್ತಾರಲ್ಲ ಕ್ಯಾಪಿಟಲಿಸ್ಟ್ಗಳಿಗೆ, ಇವರೇ ಇದನ್ನು ಫಾಲೋ ಮಾಡಿಕೊಂಡು ನರಳಾಡಿಕೊಂಡು ಈ ಜೀವನ ನಡೆಸ್ತಾ ಇರ್ತಾರೆ. ಯಾರೋ ಒಬ್ಬ ಇನ್ಯಾರೋ ಬಾಂಬ್ ಬಿಡಿಸೋನು ಅವ್ನ ಮಕ್ಕಳನ್ನ ಇನ್ಯಾವುದೋ ಫಾರಿನ್ ಕಂಟ್ರೀಸ್ಗಳಲ್ಲಿ ಓದಿಸ್ತಾ ಇರ್ತಾನೆ, ಇನ್ಯಾರೋ ಅಮಾಯಕರನ್ನು ಕರ್ಕೊಂಬಂದು ಅವರು ಸೊಂಟಕ್ಕೆ ಬಾಂಬ್ ಕಟ್ಟಿರ್ತಾನೆ. ಸೊ ಈ ಧರ್ಮ ಆಚರಣೆಗಳೆಲ್ಲ ಏನಿದೆಯಲ್ಲ, ಸೊ ನಮ್ಮ ಒಳಗಿನ ಅರಿವು ಎಚ್ಚೆತ್ತುಕೊಳ್ಳೋವರೆಗೂ ಇವು ಯಾವೂ ಬದಲಾಗೋದಿಲ್ಲ. ಯಾರೂ ಇದನ್ನು ಯೋಚನೆ ಮಾಡಲ್ಲ. ಈಗ ನನಗೂ ಇನ್ನೂ ಒಂದ್ಸಲ ಒಂದು ಡಿಬೇಟಲ್ಲಿ ಕರೆದಿದ್ರು, ಈ ಗೋಮಾಂಸ ಸೇವನೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆಸ್ಬಿಟ್ಟಿದ್ರು. ನಂಗೆ ನೆನಪಿರಂಗೆ ಒಂದು ಇದ್ರ ಬಗ್ಗೆ ಮಾತಾಡ್ಬೋದಾ? ಮಾತಾಡಿ. ಸೊ ಇದ್ರ ಬಗ್ಗೆ ಒಂದು ಪುಸ್ತಕ ಓದ್ತಾ ಇದ್ದೆ. ಅದರಲ್ಲಿ ಒಂದು ಈ ವಿರಾಟ ಪರ್ವದಲ್ಲಿ ಒಂದು ಇದು ಬರುತ್ತೆ. ಅದನ್ನ ಏನನ್ನ ಮೆನ್ಷನ್ ಮಾಡಿದರು ಅಂತ ಮಹಾಭಾರತ ವಿರಾಟ ಪರ್ವದಲ್ಲಿ ಒಂದು ವಿಚಾರ ಬರುತ್ತೆ. ಈ ನಕುಲ ಮತ್ತು ಸಹದೇವ ವಿರಾಟ ರಾಜನ್ನ ಯುದ್ಧಕ್ಕೆ ಇದು ಮಾಡಬೇಕು, ಸಪೋರ್ಟ್ ಮಾಡಿ ಅಂತ ಹೋಗ್ತಾರೆ. ಸೊ ಅದರಲ್ಲಿ ಒಂದು ಆ ಪರ್ವದಲ್ಲೇ ಹೇಳ್ತಾನೆ ಅವನು. ಆಗ ಅವನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅವ್ರಿಗೆ ಎಳೆಯ ಕರುಗಳನ್ನು ಕಡಿದು ಉಣಬಡಿಸಿದ್ದರು ಅಂತ. ಹಾಗಾದರೆ ಇವರಿಬ್ಬರು ಯಾರು? ಸೊ ನಮ್ಮಲ್ಲಿ ಗೋಮಾಂಸ ಭಕ್ಷಣೆ ಯಾವಾಗಿಂದ ಇತ್ತು? ಅವಾಗಿಂದ ಇದೆ. ಸೊ ಇದನ್ನು ಯಾವುದೋ ಒಂದು ಜಾತಿಗೋ ಒಂದು ಮತಕ್ಕೋ ಇದನ್ನು ಟೈ ಮಾಡಿಬಿಟ್ಟು ಅದ್ರ ಬಗ್ಗೆ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಸಿ, ಅರೆ ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ. ಅವ್ನು ಏನು ಬೇಕೋ ಅವ್ನು ತಿಂದ, ನಿನ್ನ ಕೈಯಲ್ಲಿ ಏನಾಗತ್ತೆ? ಅವ್ನು ತಿನ್ನೋರು ಯಾರೋ ಒಬ್ಬ ಇದ್ದಾನೆ, ನೀನು ಬೆಳೆಸು. ನಮ್ಮ ಡಾಲಿ ಧನಂಜಯ್ ಅವರು ಎಲ್ಲೋ ಒಂದು ಹೋಟ್ಲಲ್ಲಿ ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ತಿಂದ್ರಂತೆ. ಅವರು ಒಪ್ಕೊಂಡಿದ್ದಾರೆ. ಬಟ್ ಅದೇ ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು, ಈ ಜಾತಿಯಿಂದಾಗಿ ಅದನ್ನು ಹೆಂಗೆ ತಿಂದೆ ಅಂದ್ಬಿಟ್ಟು ಅಂತ. ಅಲ್ಲ, ಏನಾದ ಅವ್ನು ತಿನ್ನೋದು ಅವ್ನಿಗೆ ಏನು, ಅವನ ಆರೋಗ್ಯಕ್ಕೆ ಅವನ ಜಠರಕ್ಕೆ ಏನು ಅವಶ್ಯಕತೆ ಇದೆ? ಈಗ ಎಷ್ಟೋ ಜನ ನನಗೆ ಗೊತ್ತಿರೋವಂಥವ್ರೆ, ಈ ಕರೋನಾ ಬಂದಾಗ ಪ್ರೋಟೀನ್ ಡಯಟ್ ಅಂತ ಹೇಳಿ ಎಷ್ಟೋ ಜನ ನಾನ್ ವೆಜ್ ತಿಂದಿರೋರಿಗೆಲ್ಲ ಮೊಟ್ಟೆ ತಿನ್ಸಿದ್ದಾರೆ. ಹೌದು, ಯಾಕಂದರೆ ಅವಾಗ ನೀವು ಸಾತ್ತೋಗ್ತೀರ ಅಂತೇಳಿ ಅವರು 55-60 ವರ್ಷ ಈ ಇದನ್ನು ನಾನ್ ವೆಜ್ ತಿಂದೆ ಮೇಂಟೈನ್ ಮಾಡ್ಕೊಂಬಂದವರೆಲ್ಲ ಅವತ್ತು ತಿಂದಿದ್ದಾರೆ. ಅವರೆಲ್ಲ ಅವತ್ತು ಮೊಟ್ಟೆಗಳು ತಿಂದಿದ್ದಾರೆ, ಪ್ರೋಟೀನ್ ಡಯಟ್ ಅಂತ ಮಾಡಿದ್ದಾರೆ. ಸೊ ನಡವಳಿಕೆ ಆಚರಣೆಗಳು ಬೇರೆ. ತಿನ್ನೋದು ಅವನಿಚ್ಛೆ, ನೋಟ ನೀನು ನೋಡೋಕೆ ಇಷ್ಟ ಇದ್ದರೆ ನೋಡು, ನೋಡೋಕ್ಕಾಗದೆ ಸುಮ್ಮನಿರು. ಎರಡನೇ ವಿಚಾರ ಏನು, ಈಗ ಯಾರೋ ಒಬ್ಬ ತಿಂತಾ ಇದ್ದಾನೆ ಅಂದರೆ ನಿಂಗೆ ಇನ್ನೊಂದು ಅವಕಾಶ ಇದೆ, ಏನು ಬೆಳೆಸೋದು. ಯಾರೋ ಒಬ್ಬ ತಿಂತಾ ಇದ್ದಾನೆ ಅಂದರೆ ಸಂತೋಷ ಪಡು ಮರ, ಅದನ್ನು ಚೆನ್ನಾಗಿ ಬೆಳೆಸು. ಇನ್ನೊಂದಷ್ಟು ಫಾರ್ಮ್ ಮಾಡೋದ್ರ ಬಗ್ಗೆ, ಫಾರ್ಮ್ಸ್ ಕ್ರಿಯೇಟ್ ಮಾಡು, ಬಿಸ್ನೆಸ್ ಕ್ರಿಯೇಟ್ ಮಾಡು. ಕ್ರಿಯೇಷನಲ್ಲಿ ನೀನು ಯಾಕೆ ಯೋಚನೆ ಮಾಡಲ್ಲ? ಯಾಕೆ ಯಾವಲ್ಲ ಡಿಸ್ಟ್ರಕ್ಷನ್ಸ್ ಎಲ್ಲ ಯೋಚನೆಗಳು? ಸರಿ, ಯಾರೋ ಒಬ್ಬ ಏನೋ ತಿಂತಾ ಇದ್ದಾನೆ ಅಂದಾಗ ಯು ಫೈಂಡ್ ಅನ್ ಆಪರ್ಚುನಿಟಿ ಟು ಗ್ರೋ ಇಟ್, ರೈಟ್? ಗ್ರೋ ಮೋರ್. ಎಲ್ಲವೂ ಅವಕಾಶಗಳೇ. ಅಗೇನ್ ದಯೆ ಬೇಕು ಇದರಲ್ಲಿ ಅನ್ನೋದಕ್ಕೆ ನಾನು ತಿನ್ನಲ್ಲ. ಅವನ ಆಚರಣೆಯಲ್ಲಿ ಇಲ್ಲ, ಅವನು ಆ ಹಾದಿಲಿ ಹೋಗ್ಬಾರ್ದು ಅಂತ ಅವ್ನು ಡಿಸೈಡ್ ಆಗಿಬಿಡ್ಯಾನೆ. ಅವ್ನಿಗೆ ಅದೊಂದು ಊಟ, ಅದೊಂದು ಅವನ ಕರ್ಮ, ಅವನ ಕೆಲಸ ಬಿಡು. ಅವ್ರವ್ರ ಆಚರಣೆ, ಅವ್ರವ್ರ ವಿಚಾರಗಳು ಅವ್ರವ್ರಿಗೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ. ಯಾಕೆಲ್ಲವೂ ನಿಮ್ಮ ಅಧಿಕಾರ ನಮ್ಮ ಕಂಟ್ರೋಲಿಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ? ನನ್ನ ನಂಬಿಕೆ ಪ್ರಕಾರ ನಾನು ನಡಿಬೇಕು ಅಂದರೆ ಆಗಿಲ್ಲ. ಪ್ರಿನ್ಸಿಪಲ್ಸ್ ಸತ್ಯನೇ ಬೇರೆ ಇರ್ಬೋದು ಅಷ್ಟೇ. ಕರೆಕ್ಟು. ಅದರಿಂದ ಯಾವಾಗಾದ್ರೂ ಏನೋ ಹಾರ್ಮ್ ಆಗ್ತಿದೆಯಾ? ಹೌದು, ಹಾರ್ಮ್ ಆಗ್ತಿದೆ. ಏನಕ್ಕೆ? ಈಗ ನಮ್ಮ ದೇಶದಲ್ಲಿ ಈಗ ನಾಟಿ ಹಸುವಿನ ತಳಿಗಳಿಲ್ಲ, ಇದಿಲ್ಲ. ಅರೆ ನಿನ್ಗೆ ಅವಕಾಶ ಇದೆಯಲ್ಲ, ಬೆಳೆಸು, ಅದನ್ನು ವೃದ್ಧಿ ಮಾಡ್ಬೋದು. ಯಾರೊಬ್ಬ ಇದ್ದಾನೆ, ಪ್ರತಿ ಟೈಮಲ್ಲೂ 2 ಥರ ಜನ ಇದ್ದೇ ಇರ್ತಾರೆ. ಅವಾಗಲೂ ಅಸುರರು ಸುರರು ಅಂತ ಇದ್ದರು. ಯಾರೋ ಒಬ್ಬ ಆ ಇದರಲ್ಲಿ ಬಂದ ಅಂದರೆ ನೀನು ಈ ವಿಚಾರದಲ್ಲಿ ಇದೆಯಲ್ಲ, ನೀನು ಸುರ ಅಲ್ಲನಪ್ಪ, ನೀನು ಮಾಡು. ಅವ್ನು ಅಸುರ ಅಂತ ನೀನು ಆಲ್ರೆಡಿ ಮಾರ್ಕ್ ಮಾಡಿದ್ದಾಗೋಯ್ತು, ನೀನು ಸುರ, ಅವಕಾಶ, ನಿನ್ಗೆ ಅವಕಾಶ ಇದೆ. ಅದನ್ನು ಬಿಟ್ಟು ಬರೀ ಇನ್ನೊಬ್ರು ಅದನ್ನು ಗದ್ದಲ ತರಿಸೋದು, ಕನ್ಫ್ಯೂಷನ್ ತರಿಸೋದು,
ಸೊ ಹಾಗಾಗಿ ಇವತ್ತಿನ ನೀವು ಏನು ಜಂಜಿ ಅಥವಾ ಇವತ್ತಿನ ಕಾಲಮಾನಕ್ಕಿರುವಂಥ ಜನಗಳಿಗೆ ಅರ್ಥ ಮಾಡ್ಸೋಕ್ಕಿರೋದಂದರೆ ಟ್ರೈ ಟು ಬಿ ಅ ಸೆಲ್ಫ್ ರಿಯಲೈಸ್ ಪೀಪಲ್. ಎಲ್ಲವನ್ನು ತರ್ಕ ಮಾಡಿ ನೋಡಿ, ಯಾವುದನ್ನು ಸುಮ್ಮನೆ ಒಪ್ಕೊಬೇಡಿ. ಯಾರೋ ಏನೋ ಒಂದು ಫಾರ್ವರ್ಡ್ ಕಟ್ಟರೆ ಸುಮ್ಮನೆ ತೊಗೊಂಡು ಫಾರ್ವರ್ಡ್ ಮಾಡಬೇಡಿ. ಅದು ಯಾರ್ದೋ ಒಬ್ರದ್ದು ಪರ್ಸ್ನಲ್ ಲೈಫ್ ಇರುತ್ತೆ, ಕರೆಕ್ಟ್, ಒಂದು ಪರ್ಸ್ನಲ್ ಯೋಚನೆಗಳಿರುತ್ತೆ. ಅವ್ನು ಏನೋ ಆಗಿರ್ಬೋದು. ಮೊನ್ನೆ ರೀಸೆಂಟಾಗಿ ಒಬ್ಬರು ಪೊಲೀಸ್ ಆಫೀಸರ್ದು ಎಲ್ಲರ ಕಡೆ ಏನೋ ಅದೇ ಅದು ಅವ್ರ ವೀಕ್ನೆಸ್ಸು, ಅವ್ರ ಸಮಸ್ಯೆನೋ, ಅವ್ರದ್ದು ಇನ್ನೊಬ್ರದ್ದು ಯಾರ್ದೋ, ಅದು ಅವರಿಬ್ಬರದ್ದು ಪರ್ಸ್ನಲ್ ವಿಚಾರಗಳು. ಅದನ್ನು ಅವ್ರಿಗೇನು ಪಬ್ಲಿಕ್ಕಲ್ಲಿ ಏನು ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲರದು ಆ ಥರದೊಂದು ಅವ್ರವ್ರ ವೀಕ್ನೆಸ್ಗಳಿರ್ಬೋದು. ಯಾರು ಸಾಚ ಇದರಲ್ಲಿ? ಅದನ್ನೇ ಒಂದು ದೊಡ್ಡ ಚರ್ಚೆ, ಅದೊಂದು ಸೈಡ್ಲೈನ್ ಮಾಡೋದು. ಅರೆ ಚರ್ಚೆ ಮಾಡೋಕ್ಕೆ ಸಾಕಷ್ಟು ವಿಚಾರಗಳಿದೆ. ಈ ಕನಕದಾಸರು ಅವರು ಒಂದು ಇದಿದೆ ಅವರ ಇದರಲ್ಲಿ ಪದ್ಯಗಳಲ್ಲಿ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂದ್ಬಿಟ್ಟು ಅಂತ. ಸತ್ಯ, ಎಲ್ಲರೂ ಇವತ್ತು ಅವ್ರ ರೂಟ್ಸ್ಗಳನ್ನ ಹುಡುಕ್ಬೇಕಾಗಿದೆ. ಯಾರಿಗೂ ಅವ್ರ ರೂಟ್ಸ್ಗಳ ಬಗ್ಗೆ ಅವ್ರ ಇದ್ರ ಬಗ್ಗೆ ಬೇಕಾಗೇ ಇಲ್ಲ. ಆಮೇಲೆ ನೀವು ಈಗ ಯಾವುದೇ ಅವನು ಹೀನ ಕುಲ, ಅವನು ಏನೋ ಉತ್ಕೃಷ್ಟ ಕುಲ ಅಂತ ಯಾವುದು ಈಗ ಇಲ್ಲಿ ಉಳಿದೇ ಇಲ್ಲ. ಈಗ ಆ ಥರದ್ದು ಇಲ್ಲವೇ ಇಲ್ಲ ಸಿಸ್ಟಮ್. ಅದು ಸಿಸ್ಟಮ್ ಎಲ್ಲ ಆವಾಗ ಇಟ್ ವಾಸ್ ಏನು ತುಂಬ ಹಳೆಯ ವಿಚಾರಗಳದು. ಆಗಿದ ಕಾಲಘಟ್ಟಕ್ಕೆ ಅಷ್ಟೇ. ಅಷ್ಟೇ. ಈಗ ನಿರಂತರವಾಗಿ ಅಂದರೆ ಈಗ ನಾವೇನು ಹೇಳ್ತೇವೆ, ಈಗ ಅಗೇನ್ ಅದ್ರ ಬಗ್ಗೆನೇ ಒಂದು ಚರ್ಚೆ ನಡೆದಿದೆ. ಯಾರು ಸನಾತನ ಅನ್ನೋ ಒಂದು ವಿಚಾರ ಬಂದಾಗ ಅದು ಓಲ್ಡ್ ಸಿಸ್ಟಮ್. ಸನಾತನ ಅನ್ನೋದು ಓಲ್ಡ್ ಸಿಸ್ಟಮ್ ಅಲ್ಲ. ಅದೊಂದು ಸನಾತನಿಗೆ ಈಕ್ವಲೆಂಟ್ ವರ್ಡ್ ಅಂದರೆ ನಿರಂತರ ಅನ್ನೋ ಒಂದು ಶಬ್ದ. ಅದು ನೀವು ಡಿಕ್ಷನರಿಯಲ್ಲಿ ತೆಗೆದ್ರೆ ಸನಾತನಕ್ಕೆ ಅದಕ್ಕೆ ಈಕ್ವಲೆಂಟ್ ವರ್ಡ್ ಯಾವುದಂದರೆ ನಿರಂತರ, ಅಂದರೆ ಸಮಥಿಂಗ್ ಯು ಕಂಟಿನ್ಯೂಲಿ ಪ್ರಾಕ್ಟೀಸ್ ಅಂತ. ಸೊ ಈಗ ಯಾವುದೋ ಒಂದು ಧರ್ಮ, ಒಂದು ಆಚರಣೆಯನ್ನು ಅವನು ಒಬ್ಬ ಪ್ರಾಕ್ಟೀಸ್ ಮಾಡಿದ್ದಾನೆ. ಈಗ ನನ್ನ ತಾತ ಒಂದು ಪ್ರಾಕ್ಟೀಸ್ ಮಾಡಿದ್ದಾನೆ, ಅದು ಅವ್ರು ಆ ಪ್ರಾಕ್ಟೀಸ್ ಅದೇ ಲೀನೇಜಲ್ಲಿ ಬಂದು ನಾನು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಅದೇ ಸನಾತನ. ಆ ವಿಚಾರಗಳು, ಆ ಅರ್ಥನ ನಾವು ಮುಂದಕ್ಕೆ ತೊಗೊಂಡೋಗೋವಂಥದ್ದು. ಈಗ ಅದಕ್ಕೆ ಇನ್ನೊಂದು ಯಾವುದೋ ಒಂದು ಟ್ಯಾಗ್ಲೈನ್ ಮಾಡಿ ಹಿಂದೂ ಧರ್ಮ ಸನಾತನ. ನೋ, ಅದು ಹಿಂದೂ ಧರ್ಮ ಅನ್ನೋದು ನೀವು ಸೃಷ್ಟಿ ಮಾಡಿರೋದು. ಈಗ ಗ್ಲೋಬಲೈಸ್ ಮಾಡೋದಕ್ಕೆ ಇನ್ನೊಂದು ಯಾವುದೋ ಒಂದು ಮತಗಳನ್ನ ಕಾಂಪೀಟ್ ಮಾಡೋದಕ್ಕೆ ಇವರು ಸೃಷ್ಟಿ ಮಾಡ್ಕೊಂಡಿರೋ ವಿಚಾರಗಳು ಬಿಟ್ಟರೆ, ಅಗೇನ್ ನೀವು ಅಲ್ಲಿನ ತೊಗೊಂಡೋಯ್ತು ಅಂದರೆ ಅದು ಇನ್ನೊಂದು ಥರನೇ ತೊಗೊಂಡೋಗುತ್ತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನನ್ನು ಯಾರು ಫಾಲೋ ಮಾಡ್ತಿದ್ರು ಅವ್ರು, ಸೊ ಅದು ಬೇರೆ ಆಗುತ್ತೆ. ಇಲ್ಲಿ ಇನ್ಯಾರೋ ಶುರು ಮಾಡ್ತಾರೆ, ನಾವು ದ್ರಾವಿಡ ಕುಲ, ದ್ರಾವಿಡ ಇದು ಅಂತ. ಅದು ದ್ರಾವಿಡ ಅಂಥದ್ದಲ್ಲ, ಅದು ದ್ರಾವಿಡ ಅಂತ ಹೇಳಿ ಶಂಕರರು ಹೇಳಿದ್ದು. 3 ಕಡೆ ಸಮುದ್ರ ಇದೆ, ಒಂದು ಕಡೆ ಭೂಮಿ ಇರೋ ಜಾಗದಿಂದ ಬಂದೆ ನಾನು ಅಂತ, ಅದು ದ್ರಾವಿಡ ಅಂತ ಹೇಳಿದ್ದವರು. ಅವ್ರಿಗೆ ಅವ್ರ ಗುರುಗಳು ಕೇಳ್ತಾರೆ, ಎಲ್ಲಿಂದ ಬಂದೆ ನೀನು ಅಂತ. ಅಂದರೆ ಅವರು, ನಾನು 3 ಕಡೆ ಸಮುದ್ರ ಅಂದರೆ ಇಂಡಿಯನ್ ಓಷನ್ ಕವರ್ ಆಗಿದೆ, ಸೊ ಅಲ್ಲಿಂದ ಬಂದವರು ನಾನು ದ್ರಾವಿಡ ಅಂತ ಹೇಳಿದವರು. ಅದನ್ನು ಮುಂದೆ ಇನ್ಯಾರೋ ಅದನ್ನು ಬಳಸ್ಕೊಂಡು ಅದನ್ನು ದ್ರಾವಿಡ ಮಾಡಿ ಈಗ ಅದರದ್ದು ಕೆಲವೊಂದು ಅಕ್ಷರಗಳನ್ನೇ ತಿದ್ದುಪಡಿ ಆಗಿ ಅವ್ರು ಎಲ್ಲವೂ ಕ್ಯಾಪಿಟಲೈಸೇಷನ್ ಆಗ್ತಾ ಹೋಯ್ತು. ಅವರ ನಂಬಿಕೆನ ಐ ಥಿಂಕ್ ಇದೆಲ್ಲ ಥರ ಇಂಟರ್ಪ್ರಿಟೇಷನಲ್ಲಿ ಓಕೆ, ಒಂದು ಲೈಟರ್ ವರ್ಷನ್ನಲ್ಲಿ ಹೇಳಬೇಕು ಅಂದರೆ ಒಂದೇ ಒಳ್ಳೆಯದಾಗಿದ್ದು ನಮಗೆ ರಾಹುಲ್ ದ್ರಾವಿಡ್ ಸಿಕ್ಕರು. ಎಸ್, ಟ್ರೂಲಿ ದ್ರಾವಿಡ್ ಅನ್ನೋದು ಒಂದು, ಅದು ದ್ರಾವಿಡ ಅಂತ ಬಂದಿಲ್ಲ, ಅದು ಅವ್ರದ್ದು ಒಂದು ಫ್ಯಾಮಿಲಿ ನೇಮ್, ಅದು ಇದಾಗಿ ಬಂದಿರ್ಬೋದು. ಅದು ದ್ರಾವಿಡ ಅಂತಂದರೆ ನಮ್ಗೆ ಅಟ್ಲೀಸ್ಟ್ ನನಗೆ ಅವ್ರು ತಪ್ಪ ಬರ್ತಾರೆ. ಈ ಹೊತ್ತಿಗೆ ಈ ಒಂದು ಸಂವಾದನ ಕೊನೆ ಮಾಡ್ತಿದ್ದೀವಿ. ಮಿತ್ರರೇ, ಈ ಸಂವಾದ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ, ನಿಮ್ಮ ಸ್ನೇಹಿತರಿಗೂ ಹಂಚಿ. ಇದ್ರ ಉದ್ದೇಶ ಏನು ಒಂದೇ, ಎಲ್ಲ ಥರ ವಿಚಾರಧಾರೆ ನಮ್ಗೆ ಗೊತ್ತಾಗಬೇಕು. ಅದರಲ್ಲಿ ಸತ್ಯ ಯಾವುದು ಅನ್ನೋದ್ರ ಅರಿವು ನಮಗಾಯಿತು ಅಂತಂದರೆ, ಸತ್ಯ ಕಂಡುಕೊಂಡವನು ಎಂದೂ ಸೋತಿಲ್ಲ. ಯಾವಾಗ ನಾವು ಸತ್ಯನ ಮರೆತು ಬೇರೆದಕ್ಕೆ ಹೋಗ್ತೀವಲ್ಲ, ಆವಾಗ ಸೋತಿರೋ ಉದಾಹರಣೆಗಳೇ ನಮ್ಮ ಮುಂದೆ ತುಂಬ ಇದೆ. ನಾವು ಸೋಲೋದು ಬೇಡ, ನಮ್ಮ ಮಕ್ಕಳನ್ನು ಸೋಲಿಸೋದು ಬೇಡ. ಇದೇ ಹಾಡು ಮತ್ತು ಹರಟೆಯ ಉದ್ದೇಶ ಕೂಡ. ಇಲ್ಲಿಗೆ ಈ ಒಂದು ಸಂವಾದನ ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮ್ಮ ಫೀಡ್ಬ್ಯಾಕ್ ಅದರ ಮೂಲಕ ಇನ್ನೂ ನಿಮ್ಗೆ ಇಷ್ಟಪಡ್ತು ಅಂತಂದರೆ ಇದರ 2ನೇ ಭಾಗನ ಮುಂದುವರಿಸೋಣ, 3ನೇ ಭಾಗ ಮುಂದುವರಿಸೋಣ. ಒಟ್ಟಿನಲ್ಲಿ ಎಲ್ಲರಿಗೂ ಸರಿಯಾದ ರೀತಿ ಒಂದು ನಡೆಯೋ ದಾರಿ ತೋರ್ಸೋಕ್ಕೆ ನಾನು ಯಾರೂ ಅಲ್ಲ, ನನ್ನ ಚಾನಲ್ಲು ಯಾರಲ್ಲ, ಒಂದು ದಾರಿ ಇದೆ ಅಂತ ತಿಳುವಳಿಕೆ ಕೊಡೋದು
ನನ್ನ ಚಾನಲ್ ಉದ್ದೇಶ. ಅದು ಈ ಒಂದು ಎಪಿಸೋಡಿಂದ ನಿಮಗೆ ಅರ್ಥ ಆಗಿದೆ ಅಂತ ಅನಿಸಿದ್ರೆ ನಾವಿಬ್ಬರು ಕಳೆದ ಸಮಯ ಸರಿಯಾಗಿ ಉಪಯೋಗ ಆಗಿದೆ ಅಂತ ಅಷ್ಟೇ. ಮುಂದಿನ ಸಂಚಿಕೆಯವರೆಗೆ ನಮಸ್ಕಾರ. ಹಾಡು ಮತ್ತು ಹರಟೆ ಚಾನಲ್ಗೆ ತಾವು ಇನ್ನೂ ಚಂದಾದಾರರಾಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಆಕ್ಸಿಜನ್. ನಮಸ್ಕಾರ.